ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಂಬಿಕೆ ಮತ್ತು ನೀತಿಯ ರಕ್ಷಕ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ನಂಬಿಕೆ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಇರಬೇಕು. ಆತ ನಮಗೆ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ, ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲದಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಏನಂದ್ರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ನಮ್ಮ ಪಾಪಗಳನ್ನು ಆರೈಕೆ ಮಾಡಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಒಳ್ಳೆಯ ನಂಬಿಕೆಯಾಗಿ ಜೀವಿಸಬೇಕು. ಅದೇ ತರ ಹೇಳ್ತಾರೆ, ಸತ್ಯವೇದ ಹೇಳುವುದಂತಲೇ ನಾವು ಅಜ್ಞಾನದಿಂದ ಅನೇಕ ತಪ್ಪುಗಳನ್ನು ಮಾಡಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿ ಬೀಳುತ್ತೇವೆ ಅಂತ ನಾವು ದೇವ್ ಯಾಕೋಬದಲ್ಲಿ ಹೇಳ್ತಾರೆ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ತಪ್ಪಾದ ಮಾರ್ಗದಲ್ಲಿ ಹೋಗ್ತೇವೆ, ತಪ್ಪಾದ ಮಾರ್ಗದಲ್ಲಿ ನಾವು ನಡೀತೀವಿ. ಆದ್ರೆ ದೇವ್ರು ಹೇಳ್ತಾರೆ, ನೀವು ಒಳ್ಳೆ ಮಾರ್ಗದಲ್ಲಿ ಬರ್ರಿ ಎಂಬುದಾಗಿ. ಯಾಕೋಬ 3ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪು ಮಾಡುವುದುಂಟು ಎಂಬುದಾಗಿ. ಅದೇ ತರ ನಮ್ಮ ದೇವರೇ, ನಾನು ತಪ್ಪು ಮಾರ್ಗದಲ್ಲಿ ಹೋಗದೆ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಕ್ಷಮಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ನೋಡಿ, ಒಬ್ಬನು ಮಾತಿನಲ್ಲಿ ತಪ್ಪುತ್ತಾ ಇದೆ. ನಮ್ಮ ಕರ್ತನಾದ ಯೇಸು ಹೇಳಿದನು, ಈ ಪ್ರಪಂಚದಲ್ಲಿ ಒಬ್ಬ ಆದರೂ ಸಂಗ್ರಹನಾದ ಮನುಷ್ಯನೇ ಇಲ್ಲ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಒಬ್ಬರಾದರೂ ಈ ಒಳ್ಳೆ ಮಾರ್ಗದಲ್ಲಿ ನಡೆಯುವುದಿಲ್ಲ ಎಂಬುದಾಗಿ. ಆದರೆ ಹೇಳ್ತಾರೆ, ಇಂತಹ ಪರಿಸ್ಥಿತಿಯಲ್ಲಿಯೂ ಯಾರು ಹೇಳಬಹುದು ನಾನು ಸಂಪೂರ್ಣ ಮನುಷ್ಯನು ಎಂದು? ಅದಕ್ಕೆ ಬದಲಾಗಿ ಮೊಳಕಾಲು ಹಾಕಿ ಆರಿಸಿ ಮಾಡಬೇಕು. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ಮೊಳಕಾಲೂರಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಜೀವಿತದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು. ನನ್ನಲ್ಲಿದ್ದಂಥ ಪಾಪಗಳ ಅರಿಕೆ ನಿನ್ನಲ್ಲಿ ಕೊಡ್ತೀನಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುತ್ತಾನೆ ದೇವರಾಗಿದ್ದಾರೆ. ಈ ದಿನಗಳನ್ನು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಯಾವ ಮನುಷ್ಯರು ಯಾವ ರೀತಿಯಲ್ಲಿ ನಡೀತಾ ಇದ್ದೀರಿ ಎಂಬುದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು. ಇಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಒಬ್ಬ ಮನುಷ್ಯನು ಕೂಡ ಯಾರು ನೀತಿವಂತರಿಲ್ಲ, ಯಾರು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಿದ್ದಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೆಚ್ಚಿಸುತ್ತದೆ. ಅದಕ್ಕೆ ದೇವರೇ, ನನ್ನಲ್ಲಿದ್ದಂಥ ಅಪರಾಧಗಳನ್ನು ಕ್ಷಮಿಸು, ನಿನ್ನಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡುವಂತ ದೇವರು, ಅದ್ಭುತ ಮಾಡುವಂತ ದೇವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ 1ನೇ ಯೋಹಾನ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ಏನಂದ್ರೆ ನೋಡಿ, 7ನೇ ವಚನ ಹೇಳ್ತದೆ, ಸತ್ಯವನ್ನು ಅನುಸರಿಸುವುದಲ್ಲ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡದಲ್ಲಿ ಒಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ನಮ್ಮನ್ನು ಸಕಲ ಶುದ್ಧ ಮಾಡುತ್ತಾರೆ. ಯೇಸುವಿನ ರಕ್ತದಲ್ಲಿ ನಾವು ಬರುವಾಗ ಎಲ್ಲವನ್ನು ಶುದ್ಧಿ ಮಾಡಕ್ಕೆ ಸಾಧ್ಯ. ಈ ದಿನಗಳನ್ನು ನೋಡೋದಾದ್ರೆ ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಆತನ ರಕ್ತದಿಂದ ನಮ್ಮನ್ನು ಕ್ಷಮಿಸ್ತಾರೆ. ಮಗನೇ ಮಗಳೇ, ನೀನ್ ಭಯಪಡಬೇಡ, ನನ್ನ ರಕ್ತದಿಂದ ನಿನ್ನನ್ನು ಕ್ಷಮಿಸ್ತೇನೆ ಎಂಬುದಾಗಿ. ಅದೇ ತರ 9ನೇ ವಚನ ಹೇಳ್ತದೆ ನೋಡಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ ಆತನು ನಂಬಿಗಸ್ತನು. ಆಮೀನ್. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಪಾಪಗಳನ್ನು ಆರೈಕೆ ಮಾಡಿದರೆ ನಾವು ಒಳ್ಳೆ ನಂಬಿಗಸ್ತರಾಗಿ ಜೀವಿಸಕ್ಕೆ ಸಾಧ್ಯ. ಒಂದು ದಿವಸ ಊರಲ್ಲಿ ಒಂದು ಚಿಕ್ಕ ಹುಡುಗ ಆಟ ಆಡ್ತಿದ್ದ. ಅವ್ರ ತಾಯಿ ಯಾವಾಗಲೂ ಗಮನಿಸ್ತಾ ಇಲ್ಲ, ಎಲ್ಲಿ ಬೀಳ್ತಾರ, ಏನ್ ಮಾಡ್ತಾನೆ ಎಂಬುದಾಗಿ ಜಾಗೃತಿಯಿಂದ ಆ ಮಗನಿಗೆ ನೋಡ್ತಾ ಇದ್ರು. ಅದೇ ತರ ಒಂದು ದಿನ ಅವರು ತಂದೆ ತಾಯಿ ಒಂದು ಊರಿಗೆ ಹೋಗ್ತಾರೆ. ಆ ಊರಿಗೆ ಹೋಗುವಂತ ಸಮಯದಲ್ಲಿ ಈ ಹುಡುಗ ಏನ್ ಮಾಡ್ತಾನೆ, ಆಟ ಆಡುವಂತ ಸಮಯದಲ್ಲಿ ಆ ಕಿಚನ್ ಅಲ್ಲಿ ಒಂದು ಗಾಂಜ್ ಎಂಬಂತ ಒಂದು ಬಾಟಲ್ ಇತ್ತು. ಆ ಬಾಟಲ್ ಕೆಳಗಡೆ ಬಿಸಾಕಿ ಹೊಡೆದೋಗುತ್ತೆ. ಆ ಹೊಡೆದು ಹೋದ ತಕ್ಷಣ ಅವ್ರ ಅಕ್ಕ ನೋಡ್ತಾಳೆ, ಅಯ್ಯೋ ನಮ್ಮ ತಮ್ಮ ಈ ತರ ಹೊಡೆದಾಕಿದ್ದಾನೆ, ನಮ್ಮ ಮಮ್ಮಿಗೆ ಹೇಗಾದ್ರೂ ಮಾಡಿ ಹೇಳಬೇಕು ಎನ್ನುವುದಾಗಿ ಅವ್ರ ತಾಯಿ ಬಂದ ತಕ್ಷಣ ಹೇಳ್ತಾರೆ, ಮಮ್ಮಿ ಈ ತರ ನಮ್ಮ ತಮ್ಮ ಗಾಂಜ್ ಹೊಡೆದಾಕಿದ್ದಾರೆ ಅಂತ. ಅವ್ರ ಕೋಪ ಬಂತು, ಯಾಕೆ ಹಿಂಗ್ ಹೊಡೆದಾಕಿದ್ಯಾ ಅಂಬುದಾಗಿ. ಅವ್ರ ಮಗ ಹೇಳ್ತಾರೆ, ಅಮ್ಮ ನಾನು ಬೇಕಂತ ಹೊಡೆದಕ್ಕಿಲ್ಲ, ನಾನು ಈ ತರ ಮಾಡಕ್ ಹೋದೆ,
ಅದು ಹೊಡೆಯುತ್ತೆ ಎಂಬುದಾಗಿ ಆತ ಮುಚ್ಚದೆ ನೇರವಾಗಿ ಹೇಳಿದ. ಅದೇ ತರ ನಮ್ಮ ಪಾಪಗಳು ಕೂಡ, ದೇವರೇ ನಾನು ಈ ದಿನ ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ಒಳ್ಳೆ ಮಾರ್ಗದಲ್ಲಿ ಇನ್ಮೇಲೆ ನಾನು ಎಚ್ಚೆತ್ತುಕೊಳ್ತೀನಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಮ್ಮ ಪಾಪಗಳನ್ನು ಆರೈಕೆ ಮಾಡುವ, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಪಾಪದಲ್ಲಿದ್ದಾರೆ, ಎಷ್ಟೋ ಜನ ತಮ್ಮ ಜೀವಿತನ ದೇವ ಭಯಭಕ್ತಿ ಇಲ್ಲದೆ ಬೆಳೀತಾ ಇದ್ದಾರೆ. ಆದ್ರೆ ನಾವಾದರೂ ದೇವರೇ ನಿನ್ನಲ್ಲಿ ಆರೈಕೆ ಮಾಡಿ ನಂಬಿಕಸ್ಥರಾಗಿ ಜೀವಿಸಂತೆ ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತವಾದ ದೇವರೇ, ಈ ಮುಂಜಾನೆಗಳು ಒಳ್ಳೆ ದಿನ ಕೊಟ್ಟಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ನಾವು ನಂಬಿಕೆಯಾಗಿ ಜೀವಿಸುವಂತೆ ಮಾಡು ಅಪ್ಪ. ನಮ್ಮ ಪಾಪವನ್ನು ಕ್ಷಮಿಸುವಂತ ದೇವರಾಗಿದ್ದಪ್ಪ. ಈ ವಿಡಿಯೋ ನಂತರ ಅವ್ರ ಪಾಪಗಳನ್ನು ಕ್ಷಮಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೊತೆ ಆಮೆನ್.